ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಇದು 2 ಕಲರ್ ಯೂಸ್ ಮಾಡಿ ಡೋರಿ ವರ್ಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಟೈಪ್ 1 ಇದು ತೋರಿಸಿದ್ದೆ ಯೆಲ್ಲೋ ಕಲರ್ದು. ಈಗ ಈ 2 ಕಲರ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ಈ ಫಸ್ಟ್ ಟೈಪಲ್ಲಿ ಸ್ವಲ್ಪ ಗ್ಯಾಪ್ ಉಳಿದಿತ್ತಲ್ಲ ಡೋರಿ, ಅದನ್ನು ಆಮೇಲೆ ಕವರ್ ಮಾಡ್ಕೋತ ಹೇಳಿದ್ದೆ. ಆದರೆ ಇದನ್ನು ನಾನು ಮುಂಚಿಂದನೇ ಅದನ್ನು ಯಾವ ರೀತಿ ಕವರ್ ಮಾಡ್ಕೋದು ಅಂತ ತೋರಿಸ್ತೀನಿ. ಅದಕ್ಕೆ ನಾನು ಮೊದಲು ಈ ಡೋರಿ ಜರಿ ಥ್ರೆಡ್ನ ಈ ರೀತಿ ಜಿಗ್ಜ್ಯಾಗ್ ಸ್ಟಿಚ್ಚಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಆ ಡೋರಿನ ನಾನು ಸ್ಟಾರ್ಟಿಂಗಿಂದನೇ ಹಾಕ್ಕೊಂಡಿದ್ದೀನಿ ಇದನ್ನು, ಯಾಕಂದರೆ ನಾನೀಗ ಸ್ಟಾರ್ಟಿಂಗಿಂದನೇ ಡೋರಿ ವರ್ಕ್ನ ಯಾವ ರೀತಿ ಕವರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಜಿಗ್ಜ್ಯಾಗ್ ಸ್ಟಿಚ್ಚು ಈ ರೀತಿ ಎಂಡ್ ಆದಮೇಲೆ ಇಲ್ಲಿ ಒಂದು ಲಾಕ್ ಮಾಡಿಕೊಂಡು ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಇದನ್ನು ಫುಲ್ಲು ಡೋರಿ ಕೊನೆವರೆಗೂ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಈಗ ಇದ್ರ ಮೇಲೆ ಈ 2 ಕಲರ್ ಯೂಸ್ ಮಾಡಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನಾನು ಫಸ್ಟಿಂದನೇ ಇದು ಕವರ್ ಆಗಬೇಕು ಆ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ಒಂದ್ಸರಿ ನೋಡ್ಕೊಂಬಿಡಿ. ಅದಕ್ಕೆ ನಾನು ಈ 2 ಕಲರ್ನ ಯೂಸ್ ಮಾಡ್ತಿದ್ದೀನಿ, ಪಿಂಕ್ ಮತ್ತು ಗ್ರೀನು. ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ ಕಾರ್ನರಿಂದ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು 4-5 ಚೈನ್ನ ಪಕ್ಕದಲ್ಲೇ ಆ ಡೋರಿ ಪಕ್ಕ ಹಾಕೋತಾ ಇದ್ದೀನಿ. ಒಂದು 4 ಚೈನ್ ಆದಮೇಲೆ ಈ ಥರ ಥ್ರೆಡ್ನ ಹೊಲಿಸ್ಕೊಂಡು ಬಂದು ಮತ್ತೆ ಸ್ಟಾರ್ಟ್ ಮಾಡಿರ್ತೀನಲ್ಲ ಅದರ ಪಕ್ಕದಿಂದನೇ ಸ್ಟಾರ್ಟ್ ಮಾಡಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾವು ಮುಂದ್ಗಡೆ ಹೋದಂಗೆಲ್ಲ ಮುಂದೆ ಹಾಕ್ಕೊಂಡು ಹೋಗಬೇಕು, ಹಿಂದೆ ಎಲ್ಲ ಹಿಂದೆ ಲಾಕ್ ಮಾಡಬೇಕು. ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ದಾರ ತಿರುಗಿಸ್ಕೊಂಡು ಈ ಥರ ಮುಂದೆ ಹಾಕ್ಕೊಂಡು ಒಂದು ಲಾಕ್ ಮಾಡಿಕೊಂಡು ಮತ್ತೆ ಹಿಂದೆ ತರಬೇಕು. ಈ ರೀತಿ ಆ ಡೋರಿನ ಕವರ್ ಮಾಡ್ಕೊಂಡು ಬರಬೇಕು. ಮುಂದೆ ಲಾಕ್ ಮಾಡಬೇಕು, ಹಿಂದೆ ಬಂದಾಗ ಅದ್ರ ಹಿಂದೆ ಲಾಕ್ ಮಾಡಬೇಕು. ನೀವು ಇದನ್ನು ಒಂದ್ಸರಿ ಗಮನ ಕೊಟ್ಟು ನೋಡ್ಕೊಳ್ಳಿ, ನಾನು ಯಾವ ರೀತಿ ಹಾಕೋತಾ ಇದ್ದೀನಿ. ನೀವು ಅದೇ ರೀತಿ ಹಾಕ್ಕೊಂಡು ಟ್ರೈ ಮಾಡಿ. ಹಿಂದೆ ಸ್ಟ್ರೇಟ್ ಲೈನ್ ಬರೋ ಥರ ಕವರ್ ಮಾಡ್ಕೊಂಡು ಹೋಗಬೇಕು. ಮತ್ತೆ ಎಳ್ಕೊಂಡು ಮತ್ತೆ ಲಾಕ್ ಮಾಡಿ ಈ ಕಾರ್ನರ್ ಬರೋವರೆಗೂ ಅದನ್ನು ಅದೇ ರೀತಿ ಹಾಕ್ಕೊಂಡು ಹೋಗಬೇಕು. ಅದು ಡೋರಿ ಕೆಳಗಡೆಯಿಂದ ಫುಲ್ ಕವರ್ ಆಗೋವರೆಗೂ ಇದೇ ಕ್ರಾಸಲ್ಲಿ ಇದೇ ರೀತಿ ಹಾಕ್ಕೊಂಡು ಹೋಗಿ. ಆವಾಗ ಅದು ನೀಟಾಗಿ ನಿಮಗೆ ಕೆಳಗಡೆಯಿಂದನೇ ಫಸ್ಟಿಂದನೇ ಡೋರಿ ಎಲ್ಲ ಕವರ್ ಆಗಿಬಿಡುತ್ತೆ.
ನೀವು 2 ಕಲರ್ ಬಳಸ್ತೀರಲ್ವ, 2 ಕಲರು ಫಸ್ಟ್ ಕಲರು ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಹಾಕ್ಕೊಂಡ್ಮೇಲೆ ಅದನ್ನು ಎಂಡ್ ಮಾಡಿಬಿಡಿ. ಈ ಥರ ಕ್ರಾಸಲ್ಲಿ ಎಂಡ್ ಮಾಡಬೇಕು. ನೆಕ್ಸ್ಟ್ ನಾವು ಇನ್ನೊಂದು ಕಲರ್ನ ತಗೊಂಡು ಮತ್ತೆ ಇಲ್ಲಿಂದ ಆ ಕಲರ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಳಿ. ಹಿಂದೆ ತೊಗೊಂಬಂದು ಇದು ಮಾಡಿ ಹಿಂದೆನೇ ಲಾಕ್ ಮಾಡಿ ಮತ್ತೆ ಥ್ರೆಡ್ನ ಮೇಲೆತ್ತಿ ಮೇಲೆ ತಗೊಂಡು ಬಂದು ಮತ್ತು ಮೇಲ್ಗಡೆ ನೀವು ಮುಂದೆ ಹಾಕ್ಕೊಳ್ಳಾಗ ಮುಂದೆ ಲಾಕ್ ಮಾಡ್ಕೊಳ್ಳಿ, ಹಿಂದೆ ಹಾಕ್ಕೊಳ್ಳಾಗ ಹಿಂದೆ ಲಾಕ್ ಮಾಡಿ. ಈ ರೀತಿ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಡೋರಿ ಟೈಪ್ 3ಅಲ್ಲಿ 2 ಕಲರ್ನ ಬೇರೆ ಥರ ಟ್ರಯಾಂಗಲ್ ಶೇಪಲ್ಲಿ ಡಿಸೈನ್ ಬರುತ್ತೆ. ಆ ರೀತಿ ಅದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇದು ಇದೇ ರೀತಿ ಫುಲ್ಲು ಡೋರಿ ನೀವು ಎಲ್ಲೆಲ್ಲಿ ಹಾಕ್ಕೊಂಡಿರ್ತೀರಲ್ಲ ಅಲ್ಲಿ ಇದೇ ರೀತಿ ಕವರ್ ಮಾಡ್ಕೊಂಡು ಹೋಗಬೇಕು. ಪಿಂಕ್ ಆದಮೇಲೆ ಗ್ರೀನ್ ಆದಮೇಲೆ ಪಿಂಕು. ನೀವು ಯಾವ ಕಲರ್ ತೊಗೊಂಡಿರ್ತೀರೋ ಆ ಕಲರ್ನ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿ ಬರುತ್ತೆ. ನೀವು ಪಿಂಕು ಜಾಸ್ತಿ ಹಾಕ್ಕೊಂಡು ಗ್ರೀನ್ನ ಸ್ವಲ್ಪ ಹಾಕ್ಕೋಬೋದು, ಇಲ್ಲ 2 ಸೇಮ್ ಈಕ್ವಲ್ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹಾಕ್ಕೊಳ್ಳಿ. ಬಟ್ ಆ್ಯಡ್ ಮಾಡೋದು ಮಾತ್ರ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ನೀವು ಎಂಡಲ್ಲಿಯೂ ಇದೇ ರೀತಿ ಫುಲ್ ಕವರ್ ಮಾಡಬೇಕು ಅಂದರೆ ಈ ಕ್ರಾಸ್ ನಾನು ಹಾಕೋತಿದ್ದೀನಲ್ಲ ಇದೇ ರೀತಿಯೇ ಹಾಕ್ಕೊಂಡು ಕೊನೆಗೆ ಎಂಡ್ ಮಾಡಬೇಕು. ಈ ಕಡೆಯಿಂದ ಆ ಕಡೆ ತಂದು ಲಾಸ್ಟ್ ಕೊನೆಗೆ ಒಂದು ಚೈನ್ ಹಾಕ್ಕೊಂಡು ಇದನ್ನು ಲಾಕ್ ಮಾಡಿಕೊಂಡು ಎಂಡ್ ಮಾಡಬೇಕು. ಇದು ಎಂಡ್ ಆದಮೇಲೆ ಇದ್ರ ಸುತ್ತ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಇದ್ರ ಪಕ್ಕನೇ ಚೈನ್ ಹಾಕ್ಕೊಂಡು ಹೋಗಬೇಕು. ನಾನು ಚೆನ್ನಾಗಿ ಕಾಣಲಿ ಅಂತ ಜರಿಯಿಂದ ಇದ್ರ ಸುತ್ತ ಈಗ ಚೈನ್ ಹಾಕ್ಕೊಂಡು ತೋರಿಸ್ತೀನಿ. ಈಗ ಇದ್ರ ಸುತ್ತ ನಾನು ಜರಿಯಿಂದ ಚೈನ್ ಹಾಕೋತಾ ಇದ್ದೀನಿ. ಈ ರೀತಿ ಚೈನ್ ಹಾಕೋದ್ರಿಂದ ಅದ್ರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಸೇಮ್ ಅದೇ ಕಲರಿಂದನೂ ಹಾಕೋಬೋದು, ಬೇಡ ಅಂದರೆ ಈ ಥರ ಜರಿ ವರ್ಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಇದ್ರ ಪಕ್ಕ ಸ್ಟೋನ್ ಚೈನ್ ಇರುತ್ತಲ್ಲ ಅದ್ರ ವರ್ಕ್ ಮಾಡ್ತಾರೆ, ಚೈನ್ ಸ್ಟಿಚ್ಚು ಮಾಡ್ತಾರೆ.
ಇಲ್ಲ ಶುಗರ್ ಬೀಡ್ಸು ಹಾಕೋತಾರೆ. ನಾನು ನೆಕ್ಸ್ಟ್ ಇದು ಟೈಪ್ ಹೇಳ್ತೀನಲ್ಲ ಅದರಲ್ಲಿ ಶುಗರ್ ಬೀಡ್ಸ್ ಹಾಕಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ನಾನು ಇನ್ನೂ 3-4 ಟೈಪ್ನ ಈ ಡೋರಿ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಫುಲ್ ಸ್ಟಿಚ್ ಆದಮೇಲೆ ಈ ರೀತಿ ಬರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.